ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಟೈಮ್ ಎಕ್ಸಾಕ್ಟಾಗಿ ಇವಾಗ 3 ಗಂಟೆ 40 ನಿಮಿಷ ಆಗಿದೆ. ಆಲ್ರೆಡಿ ನಾನು ಎದ್ದು ರೆಡಿ ಆಗಿದ್ದೀನಿ. ನಮ್ಮ ಹುಡುಗರು ಕೂಡ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ನನ್ನನ್ನು ಕಳಿಸ್ಕೊಡೋಕ್ಕೆ. ಸಚಿ ಹೆಂಗೆ ಬರ್ತಿದೆ ಕ್ಲಾರಿಟಿ? ನೈಸ್. ಸೊ ಈಗ ಆಲ್ರೆಡಿ ನೋಡಿ ಲಗೇಜ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ 2 ಬ್ಯಾಗು, ಅದ್ರ ಜೊತೆಗೆ ಒಂದು ಹ್ಯಾಂಡ್ ಬ್ಯಾಗು ಅಂದರೆ ಹೆಗ್ಲಿಗೆ ಹಾಕೊಳ್ಳೋ ಬ್ಯಾಗು, ಆಮೇಲೆ ಒಂದು ಕ್ಯಾಮ್ರಾ ಅಸೆಸರೀಸ್ ಇಟ್ಕೊಳ್ಳೋಕ್ಕೆ ಟ್ಯಾಂಕ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ. ಅದಕ್ಕಿಂತ ಮುಂಚೆ ನಾವಿವಾಗ ಒಂದು ಒಳ್ಳೆ ಟೀ ಮಾಡ್ಕೊಂಡು ಕುಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನು. ಸೊ ನನಗೆ ಫ್ಲೈಟ್ ಇರೋದು ಬಂದ್ಬಿಟ್ಟು ಎಕ್ಸಾಕ್ಟಾಗಿ 7 ಗಂಟೆಗೆ, ಬಟ್ ಅಲ್ಲಿಗೆ ಸೇರಬೇಕಾಗಿರೋದು ನಾನು 5 ಗಂಟೆಗೆ ಹೋಗೋ ಸಾಕಾಗಿರುತ್ತೆ. ಸೊ 4 ಗಂಟೆಗೆ ಬಿಡ್ತೀನಿ, 1 ಅವರ್ ಜರ್ನಿ. ಸೊ ವಿಜಯನಗರದಿಂದ ಅಲ್ಲಿಗೆ ಹೋಗೋಕ್ಕೆ. ಸೊ ಈಗ ನಮ್ಮ ಜೊತೆ ಇನ್ಯಾರು ಅಂತಂದರೆ ಒಬ್ಬರು ಡ್ರೈವರ್ ಬರ್ತಾ ಇದ್ದಾರೆ. ಡ್ರೈವರ್ ಯಾರು ಅಂತಂದರೆ ಈ ಟ್ರಿಪ್ಪಿಗೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಕೊನೆಯಲ್ಲಿ ಕಾಲು ಎಳೆದವರು. ಸೊ ಆ ಥರದವ್ರನ್ನ ಇವತ್ತು ನಾನು ಟ್ರಿಪ್ಪಿಗೆ ಇಲ್ಲಿಂದ ಅಲ್ಲಿಗೆ ಬಿಡೋ ಟ್ಯಾಕ್ಸಿ ಡ್ರೈವರ್ ಥರ ಇಟ್ಕೊತಾ ಇದ್ದೀನಿ. ಬರಲಿ ತೋರಿಸ್ತೀನಿ. ಏನೋ ಮಾಡೋಣ ಅಂತ ಮಾಡಿದೆ, ಬಟ್ ಟೀ ಎಲ್ಲ ಸಿಕ್ಕಾಬಿಟ್ಟೆ ಬಂದ್ಬಿಡ್ತು. ಒಳ್ಳೇದಾ? ಟೀ ನಮ್ಮ ಟೀನೇ ಇಷ್ಟ ಅಲ್ಲ, ನಾವು ಟೀನೇ ಉಗಿಸ್ತೀವಿ ಅಷ್ಟೇ. ಟೀ ಉಗಿಸಿದೀವಿ ಇವಾಗ ನೋಡು, ಒಳ್ಳೆ ಶಕುನ ಬೆಳಗ್ಗೆ ಅಲ್ವಾ? ಸೊ ಇವರೇನೆ ಇವತ್ತು ನಮಗೆ ಡ್ರೈವರ್. ಯಾಕೆ ಹೇಳಿ, ನಮ್ಮನ್ನು ಕರೆಕ್ಟಾಗಿ ಹೇಳ್ದಂಗೆ ಪ್ಲಾನ್ ಮಾಡ್ದಂಗೆ ಬಂದಿದ್ದಿದ್ರೆ ಕೋ ರೈಡರ್ ಆಯ್ತಾ ಇದ್ದ. ಇವತ್ತು ಏನು ಮಾಡೋಕ್ಕಾಗಲ್ಲ, ಟ್ಯಾಕ್ಸಿ ಡ್ರೈವರ್ ಆಗ್ತಾ ಇದ್ದೀವಿ ಈಗ. ಎರಡನೇ ಸಲ ಇನ್ನೂ ಒಳ್ಳೇದಾಗುತ್ತೆ. ಕರೆಕ್ಟಾಗಿ 4 ಗಂಟೆ ಆಗಿದೆ. ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ನೋಡು ಬೀಡ ಹೊತ್ಲಾಗೆ ಸೀದಾ 1 ಅವರ್ ಜರ್ನಿ ಏರ್ಪೋರ್ಟ್ ಅಲ್ಲಿ ಸಿಗೋಣ. You see the drippy, I'm fitted up. Hop in my car and the giddy up. Secure the bag, yeah, I get the bus. Pick it up. You see the drippy, I'm fitted up. Hop in my car and the giddy up. Secure the bag, yeah, I get the bus. Pick it up. ನನಗೆ ಗೊತ್ತಿಲ್ಲದೆ ಇರೋ ವಿಚಾರನ ಸಚಿನು ಮತ್ತು ವಿನಯ್ ಹೇಳ್ತಾರೆ. ಏನಕ್ಕೆ ಅದು ಡಿಜಿ ಯಾತ್ರೆ? ಬೋರ್ಡಿಂಗ್ ಪಾಸ್ ಅಪ್ಲೋಡ್ ಮಾಡಿದ್ರೆ ಹಂಗೆ ಹೋಯ್ತಾ ಇರೋದು, ಸುಮ್ಮನೆ ಸ್ಕ್ಯಾನ್ ಮಾಡ್ಕೊಂಡೆ. ಬೋರ್ಡಿಂಗ್ ಪಾಸ್ ಅಂತಂದರೆ ಯಾವುದು? ನಾನು ಆನ್ಲೈನಲ್ಲಿ ತಗೊಂಡಿದ್ದೀನಲ್ಲ ಅದನ್ನು. ಓಕೆ ನೋಡಿ, ಡಿಜಿ ಯಾತ್ರೆನ ಆನ್ ಮಾಡ್ಕೊಂಡೆ. ಓಕೆ ನೋಡಿ, ನೀವು ಬಳಸಿ ಇದನ್ನು ಡಿಜಿ ಯಾತ್ರೆ. ಆಧಾರ್ ಕಾರ್ಡೆಲ್ಲ ಕೇಳ್ತಾ ಇದೆ, ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಸಲ ಕ್ಲೀನಾಗಿ ಅಪ್ಲೋಡ್ ಮಾಡ್ಬಿಟ್ಟು ಹೋಯ್ತಾ ಇರೋದೆ. ನೋಡಿ ಓಪನ್ ಆಯಿತು. ಗೆಟ್ ಸ್ಟಾರ್ಟೆಡ್ ಅಂತ ಕೊಡ್ತೀನಿ. ನಮ್ಮ ರಿಜಿಸ್ಟರ್ಡ್ ನಂಬರ್ ಹಾಕಬೇಕು. OTP ಬರುತ್ತೆ, OTP ಡನ್. ಸೊ ಇವಾಗ ಬೋರ್ಡಿಂಗ್ ಪಾಸ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಆಯಿತು. ಕರೆಕ್ಟಾ? ಡಿಜಿ ಯಾತ್ರೆ ಒಂದೊಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ ನೀವಿಬ್ಬರು. ಥ್ಯಾಂಕ್ ಯು ಸೊ ಮಚ್. ನೋಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಐ ಅಗ್ರಿ ಅಂತ ಕೊಟ್ಟರೆ ನೆಕ್ಸ್ಟು ಅಪ್ಲೋಡ್ ಇಮೇಜ್ ಅಂತ ಇದೆ. ಸೊ ಇದಕ್ಕೆ ಬಂದರೆ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿ ಬೋರ್ಡಿಂಗ್ ಪಾಸನ್ನು ಸೆಲೆಕ್ಟ್ ಮಾಡಿದ್ರೆ ನೋಡಿ ಆಗೋಯ್ತು. ಈಗ ಈ ಸ್ಕ್ಯಾನರನ್ನು ತಗೊಂಡೋಗಿ ಅಲ್ಲಿ ಪಟ್ಟಂತ ಹಿಂಗೆ ಸ್ಕ್ಯಾನ್ ಮಾಡಿದ್ರೆ ಒಳಗಡೆ ಹೋಯ್ತಾ ಇರ್ಬೋದು. ಎಸ್ ನೋಡಿ ಇಲ್ಲಿ ಬಂತು. ಬಾಯ್, ಸಿಗ್ತೀನಿ, ಟೇಕ್ ಕೇರ್. ಎಸ್ ಸರ್ ಸಿಕ್ಕಿದ್ರು. ಒಂಚೂರು ಮಿಸ್ ಆಗಿದ್ದೀರಿ, ನನ್ನೇ ಬಿಟ್ಬಿಡೋರು. ಅಯ್ಯೋ ನಂಗೆ ಶಾಕೆ ಆಗೋಯ್ತು. ಈಗ ಇಲ್ಲಿ ಚೆಕ್ ಇನ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸರ್ ಬ್ಯಾಗ್ ಹಾಕ್ತಾ ಇದ್ದಾರೆ. ಸೊ ನನ್ನ ಬ್ಯಾಗು ಎಲ್ಲ ರೆಡಿ ಇದೆ. ಸೊ ಅದು ಹೋಗ್ತಾ ಇರೋದೆ. 2 ಗಂಟೆ ಟೈಮು ಯಾಕೆ ಮುಂಚೆ ಬನ್ನಿ ಅಂತ ಹೇಳ್ತಾರೆ ಅಂತ ನನಗೆ ಈಗ ಅರ್ಥ ಆಯ್ತು ಆ್ಯಕ್ಚುಲಿ. ಯಪ್ಪ ದೇವರೇ, ನಂದು ಬೇರೆ ಐಟಮ್ಸ್ಗಳು ಜಾಸ್ತಿ ಈ ಸಲ. ಆಮೇಲೆ ಬೈಕಿಂಗ್ ಅಸೆಸರೀಸ್ ಅಲ್ವಾ ಸರ್? ಈಗ ನೋಡಿ, ನಾನು ಇಲ್ಲಿ ಆರ್ಮರ್ ಇತ್ತಲ್ಲ, ಅದನ್ನು ಕೇಳಿದ್ರು, ಬಿಚ್ಚು ಅಂದರು. ಸರ್ ಬಿಚ್ಚಕ್ಕಾಗಲ್ಲ ಸರ್, ರಬ್ಬರ್ ಅದು ಎಲ್ಲ ಕಡೆ ಇದೆ ಅಂದೆ. ಆಮೇಲೆ ತೆಗೆದು ರಬ್ಬರ್ ನೋಡಿದ್ರು, ಅದಕ್ಕೆ ನಾನು ಲೇಟ್ ಆಯ್ತಲ್ಲ. ಚೆಕ್ ಇನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಹೆಂಗಿತ್ತು ಸರ್ ಚೆಕಿಂಗ್ ಪ್ರೊಸೆಸ್? ಹೆಂಗಿತ್ತು ಸರ್? ಎಲ್ಲ ತೆಗೆಸ್ಬಿಟ್ರು. ಬಟ್ ಅದನ್ನ ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ, ಅವರು ಖಂಡಿತ ಮಾಡಲೇಬೇಕು ಅದನ್ನು ಅಲ್ವಾ? ಇಷ್ಟೆಲ್ಲ ಸಂಶಯದ ನಡುವೆ ನಾವಿಬ್ಬರೇ ಹೋಯ್ತಾ ಇದ್ದೀವಲ್ಲ. ಇನ್ನೊಬ್ಬ ಎಲ್ಲಿ ಸರ್? ಸುಮನ್ ನೋಡ್ರಿ, ಅವನು ನಮ್ಗೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಎಷ್ಟು ವೇಟ್ ಮಾಡ್ತಾನೆ ಅಲ್ಲ ಸರ್, ಕಾಲಕ್ಕೂ ಹಿಂಗೆ ಮಾಡ್ಬಿಟ್ನಲ್ಲ ಸರ್ ಅವನು. ಅಲ್ಲಿ ಹೋಗಿ ಏನು ಮಾಡ್ತಾನೆ ಸರ್ ಅವನು? ಹೋಗಲ್ಲಿ ಕೂತ್ಕೊಳ್ಳೋಕ್ಕೆ ಒಟ್ಟಿಗೆ ಹೋಗ್ಬತ್ತು ನಾನೇ. ಮಾತಾಡೋಣ ಬನ್ನಿ ಅವನ ಹತ್ರ. ಅಲ್ಲಿ ಮೇಲೆ ಏನು ನೋಡ್ತಾ ಇದ್ದೀರೋ ಅದೆಲ್ಲವೂ ಕೂಡ ಬ್ಯಾಂಬೋನಲ್ಲೇ ಮಾಡಿರೋದು. ಮೇ ಬಿ ಬ್ಯಾಂಬೋನ್ ಮಾಡಿರೋ ಏರ್ಪೋರ್ಟು ವರ್ಲ್ಡಲ್ಲಿ ಫಸ್ಟ್ ಅನ್ಸುತ್ತೆ ಸರ್ ಇದು. ಮೇ ಬಿ, ಐ ಥಿಂಕ್ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ನಮಸ್ತೆ. ಡೆಲ್ಲಿಗೆ ಬಂದಿದೆ ಆಯಿತಾ. ಸೊ 11 ಗಂಟೆಗೆ ಇಲ್ಲಿಂದ ಮತ್ತೆ ನಾವು ಚಂಡೀಗಢಗೆ ಹೋಗಬೇಕು. ಥ್ಯಾಂಕ್ ಯು. ನಮಗೆ ಮತ್ತೆ ಇಲ್ಲೇ ಲೇಔರ್ ಇದೆ. ಸೊ ಇನ್ನು 1 ಅವರ್ ವೆಯ್ಟ್ ಮಾಡಿ ಅದಾದಮೇಲೆ ಹೋಗಬೇಕು. ಸೊ ಫಸ್ಟ್ ಟೈಮು ಡೆಲ್ಲಿ
ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದೀನಿ, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಹಲೋ ಸರ್. ಹೌದು ಸರ್ ಈಗ ನಾವು ಇಬ್ಬರು ಮಾಡ್ತೀವಿ ಸರ್ ಲಡಾಖು. ಇಬ್ಬರೇ ಮಾಡೋದಾ? ಇಬ್ಬರೇ ಮಾಡೋದು, ಇನ್ನು ಯಾರೂ ಇಲ್ಲ. ಯಾವ ಸರ್ ಗಾಡಿ ತಗೊಂಡು ರಿಟರ್ನ್ ಹೋಗೋದು. ನಾನು ಗಾಡಿ ಹಾಕಿದ್ದೀನಲ್ಲ, ಕೊರಿಯರ್ ಮಾಡಿದ್ದೀನಲ್ಲ ಸರ್, ಅದು ಕೊಡಿಸ್ತಾನೆ ಕಿರಣ್ ಇವಾಗ ತಗೊಂಡು ರಿಟರ್ನ್. ಯಾವನ್ ಸರ್ ಅವನು? ಸ್ವಾರ್ಥಿ ಸರ್ ಅವನು, ಸ್ವಾರ್ಥಿ. ತಂದು ಮಾತ್ರ ಆದರೂ ಸಾಕು, ತಾನು ಚೆನ್ನಾಗಿದ್ರೆ ಸಾಕು, ತಾನು ಸೇಫ್ ಆಗಿಬಿಡ್ಬೇಕು ಸಾಕು ಅನ್ನೋನು ಅವನು. ಹಾಂ, ಇದು ಒಂದು ಇದು ಒಂದು ಬದುಕ ಸರ್, ಇದು ಒಂದು ಜೀವನನ, ಈ ಥರ ಬದುಕಬೇಕಾ? ಇವಾಗ ಆ್ಯಕ್ಚುಲಿ ಏನಾಯಿತು ಅಂತಂದರೆ ಎರಡೆರಡು ಕಡೆ ಅಲ್ಲೊಂದು ಸಲ ಸೆಕ್ಯೂರಿಟಿ ಚೆಕ್ ಆಯಿತು, ಇಲ್ಲೊಂದು ಸಲ ಸೆಕ್ಯೂರಿಟಿ ಚೆಕ್ ಆಯಿತು. ಏನಿಲ್ಲ, ಇದೊಂದು ಮೈಕ್ ಒಂದು ಹಾಕೊಂಡಿದ್ದೆ, ಅದಕ್ಕೆ ಮತ್ತೆ ವಾಪಸ್ ಕಳಿಸಿದ್ರು ಅಷ್ಟೇ. ಇವನೇ ಹೇಳಂಗೆ ಏನು ದೊಡ್ಡದಾಗೆಲ್ಲ ಏನಿಲ್ಲ, ಕೊಡು ಅಂದರೆ ಹಿಂಗೆಲ್ಲ ಕೊಡು. ಆ್ಯಕ್ಚುಲಿ ಈ ಏರ್ಪೋರ್ಟು ತುಂಬ ದೊಡ್ಡದಾಗಿದೆ, ಸಕ್ಕತ್ತಾಗಿದೆ ಏರ್ಪೋರ್ಟು. ಇದು ಏಷ್ಯಾದ ಮತ್ತು ಇಂಡಿಯಾದ ಅತಿ ಬೆಸ್ಟ್ ಏರ್ಪೋರ್ಟು. 6 ಇಯರ್ಸ್. ಸೊ ಹಂಗಾಗಿ ಒಂದು ನನಗೆ ಚೆಂಡು ಚೈನಾ ಹೋಗಿದ್ನಲ್ಲ ಆ ಥರನೇ ಫೀಲ್ ಆಗ್ತಾಯಿದೆ ಈ ಒಂದು ಏರ್ಪೋರ್ಟನ್ನ ನೋಡ್ತಾ ಇದ್ರೆ. ನಾವಿವಾಗ ಎಕ್ಸಾಕ್ಟಾಗಿ ಚಂಡೀಗಢಗೆ ಬಂದಿದ್ದೀವಿ. ಕರೆಕ್ಟಾಗಿ 7 ಟೈಮಿಗೆ ಬಂದೈತಲ್ಲ, 12:15ಕ್ಕೆ ಬಂದೈತೆ. ಆ್ಯಕ್ಚುಲಿ ಇವಾಗ ನೋಡಿ ನಾವು ಇಷ್ಟು ಲಗೇಜನ್ನು ತಗೊಂಡಿದ್ವಿ. ಇದು ನಿನ್ನ ಲಗೇಜಾ? ಇದು ನೀನೇನೋ ಒಳ್ಳೆ ಊರಿಗೆ ತಗೊಂಡಂಗೆ ತಗೊಂಬಂದಿದ್ಯಲ್ಲೋ. ಇಷ್ಟಪ್ಲ ಯಾತಕ್ಕೆ ಬೇಕಾಗಿತ್ತು ನಮಗೆ? 40 ಲೀಟರ್ಸ್ ಇದೆ. ನೀನೇನು ಒಳ್ಳೆ ಊರಿಗೆ ಜಾತ್ರೆಗೆ ಎತ್ಕೋದಂಗೆ ಬಂದಿದೆಯಲ್ಲ. ಸಂಕ್ರಾಂತಿಗೆ ಊರಿಗೆ ಹೋಗ್ಬೇಕಾದ್ರೆ ಎತ್ಕೊಯ್ತಾರಲ್ಲ ಸರ್ ಊರಿಗೆ, ಹಂಗೆ ಈಗ ಇಲ್ಲಿ ನೋಡಿ, ಇಲ್ಲಿ ಇದೊಂದು ಇನ್ನೊಂದು ಬರ್ತದಲ್ಲಿ. ಅದು ನಂದಲ್ಲ, ಅದು ನವೀನ್ ಸರ್ದು. ಇದು ಮಾತ್ರ ನಂದು. ಜೊತೆ ಇನ್ನೊಂದು ಇದೇ ತರುತ್ತಾನೆ. ಹಾಂ, ಮಾರಕ್ಕೆ ಹೋಗ್ತಿದ್ದೀಯಾ ತಗೊಂಡೆಲ್ಲ ಅಂತ. ಯಾರು ಹೇಳೋ, ಒಂದು ಬೈಕರ್ ತಾನೆ ವ್ಯಾಪಾರಂ చేస్తారనా ಅಂತ ಎಲ್ಲ ಹಿಂಗೆ ಹಾಕೊಂಡು ಏನು ವ್ಯಾಪಾರಂ చేస్తారಣ ಅಂದರೆ ಏನು ವ್ಯಾಪಾರ ಮಾಡ್ತೀರಣ್ಣ ಹೇಳಿ ಅಣ್ಣ, ತಗೋತೀನಿ ನಾನುವೇ ಅಂತ. ನೋ ಎಂಟ್ರಿ ಅದು. ಈ ಕಡೆ ಹಿಂಗೆ ಹೋಗ್ಬೇಕು ನಾವು. ಟ್ಯಾಕ್ಸಿ ಬುಕ್ ಮಾಡಿದ್ವಿ ನೋಡಿ, ಟ್ಯಾಕ್ಸಿ ಡ್ರೈವರು ಬಂದರು. ಆಮೇಲೆ ಜನ ಇಲ್ಲೊಂದು ಸ್ವಲ್ಪ ಅಂದರೆ ಲೈಕ್ ಒಳ್ಳೆ ಥರ ಇದ್ದಾರೆ. ಇಲ್ಲ ಎಲ್ಲನೂ ಹಂಗೆ ನೋಡ್ಬಾರ್ದು ಸುಮನ್, ನೋಡೋಣ. ಹಂಗೆ ತಾನೆ ಟೂರಿಸಮ್ ವರ್ಕ್ ಆಗೋದು. ಎಲ್ಲದಕ್ಕೂ ನೀನು ಬಾಟ್ಲು ಮೇಲೆ 40 ರೂಪಾಯಿ ಜಾಸ್ತಿ ಮಾರ್ತೀಯಾ? ಏನು ಹೇಳೋಣ ಈಗ ನಿನಗೆ? ಎಲ್ಲ ಮಾರಲ್ಲ. ಯಾವುದು ಕತೆ ಹೊಡಿಬಾರ್ದು. ಅಯ್ಯೋ, ಅಷ್ಟು ಲೀಗಲ್ ಆಗಿಲ್ಲ ಅಂದರೆ ಹಿಂಗೆ ಆಗಿರೋಕ್ಕಾಗಲ್ಲ. ನಮ್ಮದು ಎಲ್ಲ ಲೀಗಲ್. ನಾನು ನಂಬ್ಕೊಂಡೆ. ಸೊ ಇವಾಗ ಪಾರ್ಕಿಂಗನ್ನು ದಾಟಿ ಮುಂದೆ ಹೋಗ್ತಾ ಇದ್ದೀವಿ. ಸೊ ಎಷ್ಟು 400 ರೂಪಾಯಿ ಊಬರ್ ತೋರಿಸ್ತು, ಅದರಲ್ಲಿ 100 ರೂಪಾಯಿ ಜಾಸ್ತಿ ಕೇಳ್ತಾ ಇದ್ದಾರೆ. ಅದೇ ಸರಿ ಬಿಡು ಪಾಪ, 100 ರೂಪಾಯಿ ತಾನೆ. ಅಟ್ಲೀಸ್ಟು ಇನ್ನೊಂದು ಗೊತ್ತಾ, ಒಳ್ಳೆಯವರು ಅಂತ ಯಾಕೆ ಹೇಳ್ತಿದ್ದೀನಿ ಹೇಳಿ? ಹೊರಡೋಕ್ಕಿಂತ ಮುಂಚೆನೇ ಹೇಳಿದ್ರು. ಕೆಲವೊಬ್ರು ಕರ್ಕೊಂಡು ಹೋದ್ಮೇಲೆ ಆಮೇಲೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರ್. ನಂಗೆ ಈ ಬಿಸಿಲು ಒಂದು ಬೇರೆ ಅನಿಸ್ತಾ ಇದೆ. ಹೌದಾ? ಅದಕ್ಕೆ ಏನು ಮಾಡ್ತೀಯ? ಲೈಟಾಗಿ ಹೊಂಟಿಲ್ ಹೊಡೋದು. ರಾತ್ರಿ ಆಗಲಿ ರೀ. ಓಕೆ ಭಯ್ಯ, ಥ್ಯಾಂಕ್ ಯು ಸೊ ಮಚ್. ಯಾ ಪಾಪ ಒಳ್ಳೆ ಭಯ್ಯ. ಅಚ್ಚಾ ಭಯ್ಯ, ಇನ್ನೇನಿಲ್ಲ ಅಷ್ಟೇ. ರೈಲ್ವೆ ಸ್ಟೇಷನ್ ಕಿतना दूर है भाई? 400 मीटर है. हाँ, चंडीगढ़ मेन स्टेशन. हाँ, बहुत अच्छा. ಓ ಸಖತ್ತಾಗಿ ಮಾಡಿದ್ದೀರಾ ರೂಮು. ನೋಡಿ ಇಲ್ಲಿ ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಬೈಕ್ ತಂದಿಲ್ಲ ಹಾಕ್ಬಿಡ್ಬೋದಲ್ಲ ಅಲ್ಲ? ಒಳ್ಳೆಯವರು ಪಾಪ. ಸರ್ರೇ ಕೊಡಲಿ. ಆಮೇಲೆ ಮತ್ತೆ ಕ್ಯಾಬ್ ಇವ್ರು ಕೊಟ್ರಲ್ಲ ಇವಾಗ. ನಾನು ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ ಕ್ಯಾಬದು ಎಲ್ಲ ನಾನೇ ಕೊಡ್ತೀನಿ. ಓ, ಎಲ್ಲ ಅಮೌಂಟ್ ನೀವೇ ಕೊಡ್ತೀರಾ? 3 ಜನದ್ದು ಏನು ಈಕ್ವಲ್ ಸ್ಪೆಂಡ್ ಆಗುತ್ತಲ್ಲ, ಒಬ್ಬರೇ ಕೊಡ್ಕೊಂಡು ತಗೋಣ ಲೆಕ್ಕ ಫುಲ್. ಹಾಂ, ದೆನ್ ಅಷ್ಟೇ. ಸೊ ಇದೇ ನೋಡಿ ಹೋಟೆಲ್ಲು. ಯಾವುದಿದೆ ಹೋಟೆಲ್ ನೇಮು? ಹೋಟೆಲ್ ರೀಬರ್ತ್ ಅಂತ. ಒಳ್ಳೆ ರೂಮ್ನೇ ಮಾಡಿದ್ದಾರೆ. ಸುಮ್ಮನು ಅವ್ನ ಲೈಫಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತಂದರೆ ಇದೇ ಸರ್, ಇನ್ನೇನೂ ಇಲ್ಲ. ಇದೊಂದು ಒಳ್ಳೆ ಕೆಲಸ ಮಾಡಿದೀಯಾ. ಈಗ ಇವನಿಗೇನೋ ಏನು ಬೈಕ್ದು ಟಿಕೆಟು ನಿನ್ನ ಹತ್ರನೇ ಇರಬೇಕಲ್ವಾ? ನನ್ನ ಹತ್ರ ಎಲ್ಲಿದೆ? ಅಲ್ಲಿ ನಿನ್ ಕೈ ಕೊಟ್ಟಿರೋದು. ನನಗೆ ಯಾಕೆ ಬರುತ್ತೆ? ಸರ್ದು ನಿಮ್ ಇಬ್ಬರದು ನಿನ್ ಕೈ ಕೊಟ್ಟಿದ್ದು. ನಾನಿಲ್ಲಪ್ಪ.
ಇಲ್ಲ ನನ್ನ ಹತ್ರ ದೇವ್ರಣೆ ಇಲ್ಲ. ಏಯ್ ಬ್ಯಾಗ್ ಇದೆ ಅದರಲ್ಲೇ ಇದೆ ಚೆಕ್ ಮಾಡ್ಕೋಬೇಕಾರೆ. ಅವ್ನು ಇಟ್ಕೊಟ್ಟ ನೋಡು. ಇರಪ್ಪ ನೀ ಹಿಡ್ಕೊ, ಕೊಡ್ತೀನಿ. ಸರ್ ಇಲ್ಲ ನಾನು ಪೇ ಮಾಡ್ದವನು ಅವ್ನು ತಾನೇ. ನೋಡಿ ಇಲ್ಲಿ ನೋಡಿ, ಇಲ್ಲಿದೆ ಏನಿದೆ ಡಾಕ್ಯುಮೆಂಟ್. ಇದೆಯಾ ಈಗ ನಂದೇ ಇದೆಯಾ ಇಲ್ವಾ ನನಗೆ ಅದನ್ನೇ ಯೋಚನೆ ಮಾಡ್ಬೇಕೀಗ. ಇಲ್ಲ ಅಂದ್ರೆ 1000 ರೂಪಾಯಿ ಫೈನ್. ನಾನು ಹಾಕೊಂಡಿದ್ದೀನಾ ಇಲ್ವಾ ಅಂತ. 1000 ರೂಪಾಯಿಗೆ ಎಕ್ಸ್ಟ್ರಾ ಕಟ್ಟಬೇಕಂತ ಹೇಳಿದ್ದಾರೆ. ಅವ್ನು ವಿಡಿಯೋ ಕೂಡ ನೀನು ಕೊಡೋ ಟೆನ್ಷನ್ಗೆ. ವಾ ಏನೇ ವಾಗು ಸೌಂಡ್ ಕೊಡ್ತಾ ಇದೀಯಾ? ನಿಜ ನಂದೇ ಇಲ್ಲ ನೋಡಿಲಿ. ಇಲ್ಲ ನೀವು ಯಾರ ಕೈ ಕೊಡ್ತೀರಲ್ಲ ಸರ್ 3 ಕೊಟ್ಟ. ನಾನು ಇಟ್ಕೊಂಡು ಕೀ ನಿನ್ನ ಹತ್ರ ಇದೆಯಲ್ಲ, ನೀನೇ ಇಟ್ಕೊಳಪ್ಪ ಅಂತ ನಿಮ್ ಕೈ ಕೊಟ್ಟೆ. ಓ ಇಲ್ಲ ನೋಡಿ ನಂದಿದೆ ಇಲ್ಲಿ ಇದೆ. ಹಾ ನಂದು ಅವ್ರದ್ದು ಸೇಮ್ ಇದೇ ತರ ನೋಡು ಇರುತ್ತೆ. ನಾನೆಲ್ಲಿ ನಂದಕ್ಕೆ ತಾನೇ ದುಡ್ಡು ಕೊಟ್ಟೆ. ನೋಡು ಕರೆಕ್ಟಾಗಿ ಬ್ಯಾಗಲ್ಲಿ ಇದೆ. ಇಲ್ಲ ಸರ್, ದುಡ್ಡು ಕಟ್ಸಿ ಸರ್ ಇವನ ಹತ್ರ. ನೀವು ಹೇಳಿದ್ರಿ ತಾನೆ ಅವನಿಗೆ. ನಂದು ಇಲ್ಲ ನೋಡಿ, KTM ಸರ್, KTM 390. ಅಲ್ಲ ಕಿರಣ್, ನಿನ್ ಕೈಗೆ ಅವ್ರು ಕೊಟ್ಟು ಸರ್ ಇವ್ನು ನಗಾಡ್ತಾವ ಸರ್, ಅವ್ನು ನಗಾಡ್ತಾವ್ರೆ. ಸುಮ್ಮನೆ ಮಸ್ಕಿನ್ ಮಾಡಕ್ ಹೋಗ್ಬೇಡ್ರಿ, ಬ್ಯಾರೆದೆಲ್ಲ ಮಾಡ್ರಿ. ಸರ್ ಜೀವನ ಬಿದ್ದೋಗಿತ್ತು, ಹಿಂಗ್ ಬಿದ್ದೋಗಿದ್ರು ಹಿಂಗೆ. ಇದೆಲ್ಲ ಡಾಕ್ಯುಮೆಂಟೇಶನ್ ಎಷ್ಟು ತಲೆ ತಿಂತಾರ ಗುಡ್ತಾ, ಏನೋ ಹೆಚ್ಚು ಕಮ್ಮಿ ಅಲ್ಲ. ಅವ್ನು ಹೇಳ್ದ ಸರ್, ಅವ್ರು ಏನ್ ಮಾಡ್ತಾರಂತೆ ಗೊತ್ತಾ, ತಗೊಂತಾರಂತೆ ಕ್ಯಾ ಭಯ್ಯ ಅಂತ, ಆಮೇಲೆ ಈಗ ಜೋಬಲ್ಲಿ ಇಟ್ಕೊಂಡು ಹೋಗ್ಬಿಡ್ತಾರಂತ ಅವ್ರೆ. ಹುಷಾರಾಗಿರ್ಬೇಕು ಅದನ್ನು ಹೇಳ್ದ ಅವನು. ಇದಿಲ್ಲ ಅಂದ್ರೆ 1000 ರೂಪಾಯಿ ಕೊಡ್ಬೇಕು. ಜೀವ ಬಂದಂಗ ಆಯ್ತು. ನಾವು ಹೆಂಗೆ ಎದ್ಕೊಂಡ್ಬಿಟ್ಟಿದೆ ಅಂತಂದ್ರೆ ನಮ್ ಕಡೆ ಇದಕ್ಕೆ ನವರಗಿ ಆಟ ಅಂತಾರೆ. ನಾನು ಡಾಕ್ಯುಮೆಂಟೇಶನ್ ಅಲ್ಲಿ ತುಂಬಾ ಹೆದರ್ಕೊಂಡ್ಬಿಡ್ತೀನಿ. ಹೆಚ್ಚು ಕಮ್ಮಿ ಆತ ಗಾಡಿ ಸಿಗಲ್ಲ, ಹೆಂಗ್ ರೈಟ್ ಮಾಡ್ತೀರಾ? ಇಲ್ಲ 1000 ರೂಪೀಸ್ ದುಡ್ಡು ಕೊಟ್ಟು ಬಾಂಡು 1000 ರೂಪೀಸ್ ಫಸ್ಟ್ ಕ್ಲಾಸ್ ಎಂಜಾಯ್ ಮಾಡ್ತೀವಿ, ಪ್ರಾಬ್ಲಮ್ ಇಲ್ಲ. ಈಗ ಕೊಡ್ಬೇಕಂದ್ರೆ ಅಲ್ಲ ಅವ್ನು ಕೊಡ್ತಾನಲ್ಲ ಅವಾಗ. ಸೊ ರೂಮಲ್ಲಿ ಬಂದು ಆಲ್ ಸೆಟ್ ಆಗಿದೆ. ಸೊ ಲಗೇಜ್ಗಳೆಲ್ಲ ಮೆಸ್ಸಿಯಾಗೇನೆ ಇದೆ. ಸೊ ನಾವು ಇವಾಗ ಡಾಕ್ಯುಮೆಂಟ್ಗಳನ್ನೆಲ್ಲ ಒಂದೊಂದು ಫೋಟೋ ತಗೋತಾ ಇದ್ದೀವಿ. ಸೊ ಈ ಡಾಕ್ಯುಮೆಂಟ್ ಏನು ಅಂತಂದರೆ, ನಾವು ಅಲ್ಲಿಂದ ಗಾಡಿ ಹಾಕಬೇಕಾದ್ರೆ ನಮಗೆ ಅವ್ರು ಕೊಟ್ಟದ್ದಂಥ ರಿಸಿಪ್ಟ್. ಸೊ ಈಗ ಹೊರಗಡೆಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಊಟ ಮಾಡ್ಕೊಂಡು ಸೀದಾ ಟ್ರೈನ್ ಸ್ಟೇಷನ್ಗೆ ಹೋಗ್ತೀವಿ. ಹೋಗಿ ನೋಡೋಣ ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಹೇಳ್ತೀವಿ. ಇಲ್ಲಿ ಮೇಲ್ಗಡೆಯಿಂದ ನೋಡ್ತು ಅಂತಂದರೆ ಈ ಥರ ಇದೆ. ಬಟ್ ಗುಡ್ ಹೋಟೆಲ್ ರೀಬರ್ತ್ ಅಂತ. ಚಂಡೀಗಢಕ್ಕೆ ಬಂದರೆ ನೆಕ್ಸ್ಟ್ ನೀವು ಟ್ರೈ ಮಾಡ್ಬೋದು. ಪೀಸಾಗಿದೆ ಒಂದು ಸ್ವಲ್ಪ. ಆಮೇಲೆ ನಮ್ಮ ಬೈಕ್ಗಳಿಗೆ ನಿಲ್ಸ್ಕೊಳ್ಳೋಕ್ಕೆ ಜಾಗ ಎಲ್ಲ ಸೇಫ್ಟಿಯಾಗಿದೆ, ಅದೇ ಪ್ಲಸ್ ಪಾಯಿಂಟ್ ಇಲ್ಲಿ. ಸೊ ರೈಲ್ವೆ ಸ್ಟೇಷನ್ ನಿಯರ್ ಬೈ ಇದೆ. ಬಟ್ ನಾವು ಏನಕ್ಕೆ ಇದನ್ನು ಚೂಸ್ ಮಾಡಿದ್ವಿ ಅಂತಂದರೆ, ನಮಗೆ ನಿಯರ್ ಬೈ ಇದೆ ರೈಲ್ವೆ ಸ್ಟೇಷನ್ಗೆ ಅಂತ. ಮತ್ತು ಪಾರ್ಕಿಂಗ್ ಸ್ಪೇಸ್ ಇದೆ. ಈಗ ನಾವು ಸ್ಟೇಷನ್ ಹತ್ರಕ್ಕೆ ಬಂದಿದ್ದೀವಿ. ಇವಾಗ ಗಾಡಿನ ತಗೊಳ್ಳೋಕ್ಕಿಂತ ಮುಂಚೆ ಪೆಟ್ರೋಲ್ ಎಲ್ಲಿ ಸಿಗುತ್ತೆ ಅನ್ನೋದೊಂದನ್ನು ಕನ್ಫರ್ಮ್ ಮಾಡ್ಕೊತಾ ಇದ್ದೀವಿ. वहाँ पे पेट्रोल पंप है? हाँ उधर है। जहाँ पे उतरेंगे वहीं पे पेट्रोल पंप है क्या? नहीं पंप नहीं, वो देते हैं। हाँ अच्छा पेट्रोल रहता है वो। ಅಚ್ಚಾ ಇಲ್ಲ ಸರ್, ಅಲ್ಲಿ ಕೊಡ್ತಿದ್ರಲ್ಲ ಕಿರಣ್, ಸೇಮ್ ಅದೇ ಹೇಳ್ತಿರೋದು. लेकिन हमको पेट्रोल पंप जाना तो कितना दूर पड़ेगा? पड़ेगा 2 किलोमीटर। 2 किलोमीटर। ಅದೇ 1 ಲೀಟರ್ ಹಾಕ್ಸ್ಬೇಕು ಸರ್. ಅವ್ರು ಸಿಕ್ಕಿದಾಗೆಲ್ಲ ಕೊಡಲ್ಲ. वहीं पे मिल जाएगा ना उनसे। 1 लीटर किधर गाड़ी उतरता है ना, उधर ही मिलता है। इस पार आओगे जब वहाँ पहुँचे कहीं। हाँ हाँ, लेकिन वो पेट्रोल कैसा अच्छा रहता है? हाँ वो क्या वो मिलावट करते हैं? नहीं वो निकाल के ही रखते हैं। आज ಸರ್ ಅಲ್ಲಿ ನಾವು ಗಾಡಿಗಳು ಬಿಟ್ಟಿದ್ರಲ್ಲ, ಹಂಗೆ ಅದನ್ನೇ ಕೊಡೋದು. ನೋಡಿ ಇಲ್ಲೆಲ್ಲ ಅನ್ಲೋಡ್ ಎಲ್ಲ ನಡೀತಾ ಇದೆ. ಸೊ ಇಲ್ಲೇನೆ ಗಾಡಿನ ಹಾಕ್ತಾರೆ. ಸೊ ಇದು ಆಫೀಸು. ನೋಡಿ ಇಲ್ಲಿ ಅಲ್ಲೊಂದು ಗಾಡಿ ಬಂತು, ಇವಾಗ ಹೋಗ್ತಾ ಇದೆ ಹಿಂಗೆ. ಬಂದಿದೆ ಇವಾಗ ನೋಡಿ. ಆದರೆ ಯಶವಂತಪುರದಲ್ಲಿ ನಾವು ಟ್ರೈನ್ ಹಾಕ್ಬೇಕಾದ್ರೆ ಅದು ಲಾಸ್ಟಲ್ಲಿ ಹಾಕಿತ್ತಲ್ವಾ, ಚಂಡೀಗಢ ಬರಬೇಕಾದ್ರೆ ಫ್ರಂಟಲ್ಲಿ ಬಂದಿರುತ್ತೆ. ಯಾಕೆಂತಂದರೆ ಮಧ್ಯದಲ್ಲಿ ಒಂದು ಕಡೆ ರೂಟ್ ಚೇಂಜ್ ಮಾಡೋಕ್ಕೆ ಹೋಗಿ ಚೇಂಜ್ ಆಗುತ್ತೆ, ಎಳ್ಕೊಬರೋ ಹೋಗಿ ಚೇಂಜ್ ಆಗುತ್ತೆ. ಸೊ ಅವಾಗ ಈ ಕಡೆ ಬಂದಿರುತ್ತೆ. ಸೊ ಬನ್ನಿ ಇವಾಗ ಹೋಗಿ ನೋಡೋಣ ನಮ್ಮ ಗಾಡಿ ಬಂದಿದೆಯಾ ಏನು ಅಂತ. ಸೊ ಈಗ ಇದರಲ್ಲಿ ಲಗೇಜ್ ಎಲ್ಲ ಇಳಿಸ್ತಾ ಇದ್ದಾರೆ ಆಯಿತಾ. ಅಲ್ಲಿ ಒಳಗಡೆ ನಮ್ಮ ಬೈಕ್ ಇದೆ, ನೋಡೋಣ ಏನಾಗಿದೆಯೋ ಗೊತ್ತಿಲ್ಲ. 3 ಗಾಡಿಗಳು ಕೂಡ ಬಂದಿದೆ. ಇವ್ರ ಪಾಪ ಯಶವಂತಪುರದಿಂದ ಹಾಕಿರೋರ್ದೇನೆ, ಯಾರ್ದು ಅಂತ ಗೊತ್ತಿಲ್ಲ. ಸೊ ಅವ್ರದ್ದು ಬಂದಿದೆ. ಡ್ಯಾಮೇಜು ಅದು ಇದು ಅಂತ ಇಲ್ಲಿ ಡೂಮ್ದು ಏನಾದರೂ ಆಗಿದೆಯಾ ಗೊತ್ತಿಲ್ಲ, ಯಾಕಂದರೆ ನವೀನ್ ಸರ್ದು ಚೆನ್ನಾಗೇ ಬಿದ್ದಿತ್ತು. ಇನ್ನು ಅದು ಬಿಟ್ಟರೆ ಇನ್ನು ತೊಂದರೆ ಏನೂ ಆಗಿಲ್ಲ ಗಾಡಿಗೆ. ನಂದು ಆ್ಯಕ್ಚುಲಾಗಿ ಹೇಳಕ್ಕೆ ಹೋದ್ರೆ ನಂದು ಒಳ್ಳೆ ಪ್ಯಾಕಿಂಗು, ಕ್ಲೀನಾಗಿ ಪ್ಯಾಕಿಂಗ್ ಆಗಿದ್ದರಿಂದ ಏನು ಟೆನ್ಷನ್ ಆಗಿಲ್ಲ. ಬಟ್ ನೋಡೋಣ ನಾಳೆ ಗೊತ್ತಾಗುತ್ತೆ ಏನು ಕತೆ ಏನು ಅಂತ. ಸರ್ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಇನ್ ಚಂಡೀಗಢ?
ಚಂಡೀಗಢ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸೀರಿಯಸ್ಲಿ. ಇದು ಗಾಡಿ ನೋಡಿದಾಗ ನಂಗೆ ಒಂದು ಪಕ್ಷ ಹಾರ್ಟ್ ಅಟ್ಯಾಕ್ ಬಂದಂಗೆ ಆಯಿತು. ಗಾಡಿ ಫುಲ್ ಹಿಂಗೆ ಲಿಟ್ರಲಿ ಮಲ್ಕೊಂಡ್ಬಿಟ್ಟಿದ್ದೇವೆ ಇನ್ನೊಂದು ಗಾಡಿ ಮೇಲೆ. ನಾನು ಲಾಸ್ಟ್ ಟೈಮು ಡೆಲ್ಲಿಗೆ ಹಾಕಿದ್ದೆ. ಡೆಲ್ಲಿ ಹಾಕಿದಾಗ ಮಾತ್ರ ಏನೂ ಪ್ರಾಬ್ಲಮ್ ಆಗಿದ್ದಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಮೇ ಬಿ ನನ್ನ ಪ್ರಕಾರ ಸರ್ ಅದು ಡೈರೆಕ್ಟಾಗಿ ಡೆಲ್ಲಿಗೆ ಬಂದು ಹೌದು, ಅಂದರೆ ಬೆಂಗಳೂರಿಂದ ಡೈರೆಕ್ಟಾಗಿ ಡೆಲ್ಲಿಲಿ ಬಂದು ಓಪನ್ ಮಾಡಿದ್ದಾರೆ ಅನ್ಸುತ್ತೆ. ಇದು ಇಂಟರ್ಮೀಡಿಯೇಟಲ್ಲಿ 2-3 ಕಡೆ ಓಪನ್ ಮಾಡಿದ್ದಾರೆ. ಯಾಕೆಂತಂದರೆ ಈಗ ತಗೊಂಡೋದ್ರಲ್ಲ ಬಾಕ್ಸ್ಗಳು, ಆ ಬಾಕ್ಸ್ಗಳೆಲ್ಲ ಇರಲಿಲ್ಲ. ನಾನು ಅಲ್ಲಿ ಯಶವಂತಪುರದಲ್ಲಿ ಲೋಡ್ ಮಾಡಿಸಿದಾಗ ಮಧ್ಯದಲ್ಲಿ ಲೋಡ್ ಆಗಿರೋದ್ರಿಂದ ಮೇ ಬಿ. ಸೊ ಒಂದು ಏನು ಲೆಸನ್ ಲರ್ನ್ಟ್ ಅಂತಂದರೆ, ನೀವು ಎಲ್ಲಿ ಲದಾಖ್ ಮಾಡೋದಿದ್ರೆ ಬೆಸ್ಟ್ ಅಂದರೆ ಡೆಲ್ಲಿಗೆ ಹಾಕಿ, ಡೆಲ್ಲಿಂದ ಇಳಿಸ್ಕೊಂಡು ನೀವು ಕಂಟಿನ್ಯೂ ಮಾಡಿ ಜಮ್ಮು ಮ್ಯಾಗ ಕಾಶ್ಮೀರ ಮ್ಯಾಗ. ಸರ್ ಇಲ್ಲ, ನಾನು ಹೇಳಲ್ಲ ಈಗ ಹೆಂಗೆ ಅಂತ. ಇದು ಡೆಲ್ಲಿನೂ ಅಲ್ಲ, ಇದ್ರದ್ದು ಅಲ್ಲ. ಮೇ ಬಿ ನೀವು ಬಂದ ಟೈಮಲ್ಲಿ ಡೆಲ್ಲಿ ಮಧ್ಯದಲ್ಲಿ ಎಲ್ಲೂ ಓಪನ್ ಮಾಡಿಲ್ಲ, ಅಥವಾ ಲಗೇಜ್ ಬುಕ್ಕಿಂಗ್ ಇದ್ದಿರಲಿಲ್ಲ ಅನಿಸುತ್ತೆ. ಐ ಆಮ್ ನಾಟ್ ಶ್ಯೂರ್, ಮೇ ಬಿ. ಬಟ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್ ಆ್ಯಂಡ್ ದಿಸ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಬ್ಯಾಡ್. ಬಟ್ ಸಮ್ಮವ್ ರೈಲ್ವೆ ಅಂತಂದ್ರೇ ಫಿಕ್ಸು ಸರ್. ಇದು ಈ ಸ್ವಲ್ಪ ನಾವು ಪ್ರಿಪೇರ್ಡ್ ಆಗಿರಬೇಕು ಮೆಂಟಲಿ ಅಷ್ಟೇ. ಮೆಂಟಲಿ ಪ್ರಿಪೇರ್ ಆಗಿದ್ದರೆ ಮಾತ್ರ ಹಾಕಿ, ಇಲ್ಲ ಅಂತಂದ್ರೆ ಆಗಕ್ಕೆ ಹೋಗ್ಬಿಡಿ. ಒಳ್ಳೆ ಇವಾಗ 100 ರೂಪಾಯಿ ಕೊಟ್ಟು ರಾತ್ರಿ ಬಂದು ಆರಾಮ್ ಸಂಪಾಗಿ ಸರ್ ನಮ್ಮ ಹೆಸ್ರು ಹೇಳ್ಕೊಂಡು ಏನು ಹುಡ್ತಾ ಇದ್ದೀರಾ? ಸೊ ನೋಡಿ, ಈ ಥರ ಇರುತ್ತೆ ಬೈಕ್ ಹಾಕ್ಬಿಟ್ಟು. ಈಗ ಹೆಂಗೆ ಅಂತಂದ್ರೆ ನಾವು ಬೆಳಗ್ಗೆ ಹಾಕ್ತೀವಿ ಬಿಡಿ ಅಂತ ಹೇಳ್ತಾರೆ, ಬಟ್ ನಮಗೆ ಸಮಾಧಾನ ಇಲ್ಲ. ಆ ಪ್ಲಾಟ್ಫಾರ್ಮಲ್ಲಿ ನಿಲ್ಸ್ಬಿಟ್ಟು ಹೋಗ್ತೀನಿ ಅಂತಾರೆ. ಮಿಸ್ ಆಗಿ ಏನಾರು ಏನೂ ಆಗಲ್ಲ ಅಂತ ಹೇಳ್ತಾರೆ, ಬಟ್ ಗಾಡಿಗೆ ಏನಾರು ಆಗ್ಬಿಟ್ರೆ ನಮ್ಮ ಫುಲ್ ಪ್ಲಾನೇ ಖತಮ್ ಆಗ್ಬಿಡುತ್ತೆ. ಆಮೇಲೆ ಗಾಡಿ ಹುಡ್ಕೊಂಡು ಎಲ್ಲಿ ಹೋಗೋಣ ನಾವು? ಆಗಲ್ಲ. ಅದಕ್ಕೆ ನೋಡಿ ಇವಾಗ ಈ 300 ರೂಪಾಯಿ ಎಕ್ಸ್ಟ್ರಾ. ಇದು ತೋರಿಸಿ ಸರ್ ಎಕ್ಸ್ಟ್ರಾ. 1, 2, 3. ಆಮೇಲೆ ಇದು ಗಾಡಿ ಹಾಕೋದು ಒಂದು ನೀವು ಈಗ ಅಂದರೆ ಒಂದು ಡ್ಯಾಮೇಜ್ ಆಗ್ಬೋದು ಮೆಂಟಲ್ ಪ್ರಿಪೇರ್ಡ್ ಆಗಿ. ಪ್ಲಸ್ ಎನಿ ಪಾಯಿಂಟ್ ಆಫ್ ಟೈಮ್ ಎಲ್ಲೇ ಯಾವುದೋ ಆಫೀಸ್ ಆಗಲಿ, ಯಾವುದೋ ಹಿಂಗೆ ಇದನ್ನು ಇವ್ರ ಕೆಲಸದವ್ರಾಗಲಿ, ಎಲ್ಲ ಕಡೆ ನೀವು ದುಡ್ಡು ಬಿಚ್ಚಲೇಬೇಕು. ಅವಾಗ ನಾವು ದುಡ್ಡು ಮುಖ ನೋಡಕ್ ಹೋಗ್ಬಾರ್ದು, ಗಾಡಿ ಸೇಫ್ಟಿ ನೋಡ್ಕೋಬೇಕು. ಆಮೇಲೆ ದುಡ್ಡು ಬಿಚ್ಚಕ್ಕೆ ರೆಡಿ ಇರಬೇಕು, ಕೆಲಸ ರೆಡಿ ಇರಬೇಕು. ಸೊ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ರೂಮಿಗೆ ಬಂದಿದ್ದೀವಿ. ಸೊ ರೂಮಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಫಸ್ಟು ನನ್ನ ಒಂದು ಟ್ರಾನ್ಸ್ಫರ್ ಕೆಲಸಗಳನ್ನು ಮಾಡ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ಗಳನ್ನ ಏನೇನು ಮಾಡಿದ್ದೀನಿ ಅದೆಲ್ಲ ಅಂತ. ಇನ್ನು ನಿಮ್ಗೆ ಆವಾಗಲೇ ತೋರಿಸ್ದಂಗೆ ಫುಲ್ ಎಲ್ಲ ಗಜಾಲ್ ಬಿಜಾಲ್ ಮಾಡಿ ಇಟ್ಬಿಟ್ಟಿದ್ದೀವಿ. ಸೊ ಈಗ ಗಾಡಿ ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ, ಕರೆಕ್ಟ್ ಅಲ್ವಾ? ಆ್ಯಂಡ್ ಈಗ ಏನು ನೋಡ್ತಾ ಇದ್ದೀರೋ ಈ ಗ್ಲಾಸು ನಮ್ಮ ಸುಮ್ಮನೆ ನನಗೆ ಗಿಫ್ಟ್ ಕೊಟ್ಟಿರೋದು. ಅದು ತುಂಬ ಇದರಲ್ಲಿ ಅದೇನು ಅವನು ದುಡ್ಡು ಕೊಟ್ಟೇನು ಕೊಟ್ಟಿಲ್ಲ ಅವನು. ನೋಡಿ, ಇದು ಇವರು ಬಾರಲ್ಲಿ ಟುಬೋರ್ಗೋ ಕಂಪ್ನಿಯವರು ಇವನು ಫ್ರೀಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಟುಬೋರ್ಗ್ದು, ಓಕೆನಾ? ಇಲ್ಲಿ ಕಾಣಿಸ್ತಾ ಇದೆಯಾ ಈ ಟುಬೋರ್ಗ್ದು? ಅದು ಏನು ಮಾಡ್ತಾ ಇದ್ದಾನೆ, ಅದೇ ಥರದ್ದು ಇನ್ನೊಂದು ಗ್ಲಾಸ್ ಇದೆ. ಆ ಹಳೆ ಗ್ಲಾಸ್ನ ಹೆಂಗಾದ್ರೂ ಮಾಡಿ ವಾಪಸ್ ನನಗೆ ಕೊಟ್ಬಿಟ್ಟು ಈ ಹೊಸದನ್ನು ಕಿತ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ. ಅಲ್ವಾ ಸರ್? ನಿಜನಾ ಇಲ್ವಾ ಸರ್? ಅವ್ನು ಮಾಡ್ತಾ ಇದ್ದಾನೆ ಇಲ್ಲ? ನೋಡಿ ನೋಡಿ, ಈಗಲೇ ಮಾಡ್ತಾ ಇದ್ದಾನೆ. ಕೊಟ್ಟಾದ್ಮೇಲೆ ಮುಗೀತು, ನೋ ವೇ, ಚಾನ್ಸೇ ಇಲ್ಲ. ಸೊ ಅದಕ್ಕೆ ಇದೊಂದು ವಿಚಾರ ಹೇಳ್ಬೇಕಾಗಿತ್ತು. ಅಂದರೆ ನಾಳೆ ಪ್ಲಾನ್ ಹೇಳು. ಪ್ಲಾನ್ ಯಾಕೆ ಇವ್ನು ಕೇಳ್ತಾ ಇದೀವಿ ಅಂತಂದ್ರೆ, ಇವ್ನು ಆಲ್ರೆಡಿ ಬಂದು ಹೋಗಿದ್ದಾನೆ. ಒಂದ್ಸಲ ಮಾಡಿದ್ಯಾ ಲಡಾಖು? ಹೌದು. ನಾಳೆ ನೀನ್ ಆತರ ಕೇಳ್ತಿದೀಯಾ? ಸೊ ನಾಳೆ ಬೆಳಿಗ್ಗೆ ಫಸ್ಟ್ ಎದ್ದು ನಾವು 9 o'clock ಬರಕ್ ಹೇಳಿದ್ದಾರೆ ಆಫೀಸ್ ಅವರು. ಯಾರು? ರೈಲ್ವೆ ಪಾರ್ಸಲ್ ಚಂಡೀಗರ್ ಅವರು. ಓಕೆ, 9 o'clock ಬನ್ನಿ, ಬೇಗ ಕೊಟ್ಬಿಡ್ತೀನಿ ವೆಹಿಕಲ್ ಅಂತ ಹೇಳಿದ್ದಾರೆ. ವೆಹಿಕಲ್ ತಗೊಂಡು ನಾವು ಇಲ್ಲಿಂದ ಒಂದು 550 ಕಿಲೋಮೀಟರ್ ಇದೆ. ಯಾವುದು? ಶ್ರೀನಗರ್. ಅಷ್ಟು ಓಡ್ಸಕ್ ಆಗೋದಿಲ್ಲ ಅಂದ್ರು ಆಲ್ಮೋಸ್ಟ್ ಒಂದು ಜಮ್ಮು ದಾಟಿ ಆದ್ರೂ ಪಾಸ್ ಆಗ್ತೀರಿ ನಾಳೆ. ಓಕೆ. ಸೊ ನವೀನ್ ಸರ್, ನೀವು ಎಷ್ಟು ಸಲ ಬಂದಿದ್ದೀರಾ ಇಲ್ಲಿಗೆ? ನಾನು ಲದಾಖ್ ಒಂದ್ಸಲ ಮಾಡಿದ್ದೇನೆ 2015 ಅಲ್ಲಿ. ಬಟ್ ಆ ಟೈಮ್ ಮಾಡಿದ್ದು ನಾನು ನನ್ನ ವೈಫ್ ಜೊತೆ, ಓನ್ಲಿ ಮೀ ಅಂಡ್ ಮೈ ವೈಫ್. ಓಕೆ, ಬೈ ಕಾರ್. ಬಟ್ ವಿ ಡಿಡ್ ಇಟ್ ಫ್ರಮ್ K to K, ಕನ್ಯಾಕುಮಾರಿ ಟು ಕಾಶ್ಮೀರ್ ಟು ಲದಾಖ್ ಅಂಡ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಅಲ್ಲಿಗೆಲ್ಲ ಈಗ ಚೊಚ್ಚಲ ಮಗು ನಾನು ಒಬ್ಬನೇನೆ. ಲದಾಖ್ ನೋಡದೇ ಇರೋ ಒಂದು ಒಬ್ರೆ. ನಾನು ಬೈಕ್ ತೋಡ್ ಹೋಗ್ತಾ ಇರೋದು ನಾನು ಫಸ್ಟ್, ಬಟ್ ನೋಡ್ತಾ ಇರೋದು ಸೆಕೆಂಡ್ ಟೈಮ್. ಓಕೆ, ಆ ಲೆಕ್ಕಕ್ಕೆ ತಗೊಂಡ್ರೆ ಇವನು ಸದ್ಯಕ್ಕೆ ಅಣ್ಣ 2 ಸಲ ಮಾಡ್ಕೊಂಡ್ ಬಂದಿದ್ದಾನೆ, ಕರೆಕ್ಟಾ? ಇಲ್ಲ, ಒನ್ ಟೈಮ್. ಬಟ್ ಒನ್ ಟೈಮ್ ಮಾಡಿದಾಗ ಸೋಲೋ ಮಾಡಿದ್ಯಲ್ಲ ನೀನು. ಹಂಗಾಗಿ ಈಗ ಮಾರ್ಗದರ್ಶಿ ಇವನೇ. ಸೊ ನಾಳೆ ಎಲ್ಲಿಗೆ ಹೋಗ್ತೀವಿ ನಾವು? ಫಸ್ಟ್ ಗಾಡಿ ಇಸ್ಕೊಂಡು ಅದೇ ಜಮ್ಮು ದಾಟಿ ಶ್ರೀನಗರ್ ಹತ್ರ ಹೋಗ್ಬೋದು. ಓಕೆ. ಸೊ ಅಲ್ಲೆಲ್ಲ ಈ ಸಲ ಇವಂದೇ ಪ್ಲಾನ್ ಇರುತ್ತೆ, ನೋಡೋಣ ಹೆಂಗಾಗುತ್ತೆ ಅಂತ. ಚೆನ್ನಾಗಿ ಆಗುತ್ತೆ. ನನ್ನ ಪ್ಲಾನ್ ಅಲ್ವಾ? ಚೆನ್ನಾಗೇ ಇರುತ್ತೆ. ನನ್ನ ಪ್ಲಾನ್ ಚೆನ್ನಾಗೇ ಇರುತ್ತೆ. ಇನ್ನೇನು ನಮ್ಮ ಪ್ಲಾನ್ ಎಲ್ಲ ಏನು ಚೆನ್ನಾಗಿರೋಣ ಅಂತ ಅದ್ರ ಬಗ್ಗೆ ನವೀನ್ ಸರ್ ಹೇಳ್ತಾರೆ. ನಂಗೇನಿಲ್ಲ, ಪ್ಲಾನ್ ಯಾರಾದ್ರೂ ಮಾಡ್ರಿ, ನಾ ಬರ್ತೇನೆ. ಓಕೆ, ಐ ಆಮ್ ರೆಡಿ. ಅವರು ಮೈನ್ ಬರೋದು ಎಲ್ಲಿಗೆ? ಯಾವ್ದು ಸರ್ ಅದು? ನೀವು 2 ಪ್ಲೇಸ್ ನೋಡ್ಬೇಕಂತ ಮೈನ್. ನೀವೆಲ್ಲನ್ನ ಕರ್ಕೊಂಡೋಗಿ ಅದು 2 ಪ್ಲೇಸ್ ನಂಗೆ ನೋಡ್ಬೇಕಾಗಿರೋದು ಇದು ಉಮ್ಲಿಂಗ್ಲಾ ಪಾಸು, ಇದು ಮತ್ತೆ ಇದು ಮಿಗ್ಲಾ ಖಾರ್ದುಂಗ್ಲಾ ಪಾಸಸ್ ಅಂಡ್ ಪ್ಯಾಂಗಾಂಗ್ ಲೇಕ್. ನೂಬ್ರಾ ವ್ಯಾಲಿ ನೋಡಿದ್ದೇನೆ, ಅದು ಕೂಡ. ಬಟ್ ಪ್ಯಾಂಗಾಂಗ್ ಇಸ್ ವಾಟ್ ಮೈ ಫೇವರೇಟ್ ಇಸ್ ಅಂಡ್ ಪಾಸಸ್. ಸರಿ. ನಿಂದು 2 ಫೇವರೇಟ್ ಪ್ಲೇಸ್ ಇದೆಯಲ್ಲ, ಯಾವ್ದು?
ಯಾವುದು ಯಾವುದೋ ಎರಡು ಆ್ಯಡ್ ಮಾಡಿದ್ಯಲ್ಲ ನೀನು. ಯಾಡ್ ಅಂತ ಏನಿಲ್ಲ, ಅದೇ ಇದು ವಿಲೇಜ್ ಇದೆ ತುರ್ತುಕ್ಕು, ಒಂದು 2 ವಿಲೇಜ್ ಸೇರಿಸಿದ್ದೀನಿ ಅಷ್ಟೇ. ಅದನ್ನು ನಾನು ಈ ವಿಡಿಯೋಗಳನ್ನು ನೋಡಿರೋದ್ರಲ್ಲಿ ಮಾಡಬೇಕು ಅಂತ. ಸೊ ಇದಿಷ್ಟು ನಮ್ಮ ಪ್ಲ್ಯಾನ್ ಆಗಿರುತ್ತೆ. ಆ್ಯಂಡ್ ಈ ಸಲ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಇದನ್ನು ತೋರಿಸಿಲ್ಲ ನಾನು ಇದು ಹೆಂಗೆ ಬರುತ್ತೆ ಅಂತ. ಸಿನಿಮಾ ನೋಡ್ದಂಗೆ ಬರುತ್ತೆ ಇದು. ಆ್ಯಕ್ಚುಲಿ ನಿಮ್ಗೆ ಹೆಂಗೆ ಹೇಳೋದು, ನಿಮಗೆ ಫುಲ್ ಫ್ರೇಮ್ ಕ್ಯಾಮ್ರಾ ಇದು. ಸೊ ಇದನ್ನು FX3 ಅಂತ ಕೇಳಿದ್ದೀರಾ? ಆ ಕ್ಯಾಮ್ರಾದಲ್ಲಿ ಏನು ಸೆನ್ಸರ್ ಇದೆಯೋ ಅದೇ ಸೆನ್ಸರ್ ಈ ಕ್ಯಾಮ್ರಾದಲ್ಲಿದೆ. ಸೋನಿ ZV-1 ಅಂತ ಒಂದು ಒಳ್ಳೆ ಕ್ಯಾಮ್ರಾ. ಸೊ ಇದನ್ನ ಯಾಕೆ ಈಗ ಹೇಳಕ್ಕೆ ಮಾಡಿದೆ ಅಂತಂದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಫಸ್ಟ್ ಡೇ. ಸೊ ಇದನ್ನ ಹೇಳಿದ್ರೆ ನಿಮಗೂ ಇದ್ರ ಜೊತೆ ಮಾತಾಡಬೇಕಾದ್ರೆ ಅದ್ರದ್ದೊಂದು ಐಡಿಯಾ ಸಿಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಕನ್ನಡಕಕ್ಕೆ ಸರಿಯಾಗಿ ಹಾಕೋ, ಕೊನೆ ಹಾಕೊಳ್ಳೋದಲ್ಲ. ಸರಿ, ಹಿಂಗೆ ಇಟ್ಕೊಂಡು ಇಟ್ಕೊತ್ನ ಅಷ್ಟೇ. ಹಂಗೆ. ಓಕೆ ಸರಿ, ಹಂಗಾರೆ ಸಿಗೋಣ. ಈಗೇನಿಲ್ಲ, ಲೈಟಾಗಿ ಒಂದು ಪಾರ್ಟಿ ಗಿಟಿ ಮುಗಿಸ್ಕೊಂಡು ಪೀಸಾಗಿ ಮಲಗಿ ನಾಳೆ ಮತ್ತೆ ಫ್ರೆಶ್ ಆಗಿ ಎದ್ದು ಸೊಂಪಾಗಿ ರೈಡ್ ಮಾಡೋಣ. ಓಕೆ ಇಷ್ಟು ಹೇಳ್ತಾ ಚಂಡೀಗಢದಿಂದ ಸುಮನ್ನು ಮತ್ತು ನವೀನ್ ಸರ್ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ.